ಅಂದರೆ ಜಗ್ಗಣ್ಣ ಯಾವಾಗಲೂ ಹೇಳ್ತಿರ್ತಾರೆ ಕಲಾವಿದರಿಗೆ ವೃತ್ತಿ ಪ್ರವೃತ್ತಿ ಎರಡು ಇರಬೇಕಂತ, ಇಲ್ಲಾಂದರೆ ಡಿಪ್ರೆಷನ್ಗೆ ಹೋಗಿ ನೇಣಕ್ಕೆ ಅನ್ಸತ್ತೆ. ಹಂಗಾಗಿ ಒಂದನ್ನ ನಂಬ್ಕೊಂಡು ಕೂತ್ಕೊಂಡ್ರೆ ವಾಟ್ ನೆಕ್ಸ್ಟ್ ಬೆಳಗ್ಗೆ ಎದ್ದು ನಾನು ಹೀರೋ ಆಗ್ಬಿಟ್ಟಿದ್ದೀನಿ, ಏನು ಗುರು ನಾಳೆ ಜನ ನೋಡ್ಬಿಟ್ಟು ತಪ್ಪು ತಿಳ್ಕೊಂಬಿಡ್ತಾರೆ, ಅಯ್ಯೋ ಅಂತ ಮನೆ ಒಳಗೆ ಭಾಳ ಡಿಪ್ರೆಷನ್ಗೆ ಹೋಗ್ಬೇಕಾಗುತ್ತೆ. ಹಂಗಾಗಿ ಯಾರು ನಿಮ್ಮ ಏನು ತಲೆ ಮೇಲೆಲ್ಲ ಹೊಡೆದು ಸಿನಿಮಾ ಮಾಡು, ಸಿನಿಮಾ ಯಾಕೆ ಓಡೋದು ನೀವು ತೆಗ್ದಿಲ್ಲ, ಯಾಕೆ ರಿಲೀಸ್ ಮಾಡಿಲ್ಲ ಅಂತ ಯಾರು ಬಂದು ನಿಮ್ಗೆ ಸಾಯ್ಸಕ್ಕೆ ಬರಲ್ಲ. ನಿಮ್ಮ ಖುಷಿಗೆ ನಿಮ್ಮ ಕನಸನ್ನ ನನಸು ಮಾಡ್ಕೊಳಕ್ಕೆ ಸಿನಿಮಾ ಮಾಡ್ತೀವಿ. ಜನ ಕಂಟೆಂಟ್ ಚೆನ್ನಾಗಿದ್ರೆ ಅಪ್ಕೊಂಡು ಮುದ್ದಾಡ್ತಾರೆ. ಅದು ಬಿಟ್ರೆ ನಮ್ಮನ್ನೇನು ಹಿಂಗೆ ಯಾಕೋ ನೀನು ಇರೋದನ್ನ ಯಾಕೆ ಕೃಷಿಗೆ ಹೋದೆ ಅಂತ ಯಾರು ನಮ್ಗೆ ಹೊಡೆಯಕ್ಕೆ ಬರೋಲ್ಲ, ಇರೋದನ್ನ ಯಾಕೆ ಆರ್ಕೆಸ್ಟ್ರಾ ಮಾಡಿದೆ, ಅದು ನಮ್ಮ ಬದುಕು, ನಮ್ಮ ಸ್ವತಂತ್ರ. ಸಿನಿಮಾ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಒಂದು ಕಡೆ ಸೈಲೆಂಟ್ ಆಗಿದ್ದೀರಾ ಅನ್ನೋಂಥದ್ದು? ಇಲ್ಲ ಮೇಡಮ್, ಸೈಲೆಂಟ್ ಏನಿಲ್ಲ, ಹೊಟ್ಟೆಪಾಡು ಚೆನ್ನಾಗಿ ನಡೀತೈತಲ್ಲ. ಮೇನ್ ಹೇಳ, ನೀವು ಸೈಲೆಂಟ್ ಆಗಿರಿ ವೈಲೆಂಟ್ ಆಗಿರಿ ಬೇಕಾಗಿಲ್ಲ. ಜೀವನದಲ್ಲಿ ನೀವು ಚೆನ್ನಾಗಿದ್ದೀರಾ, ಒಬ್ರನ್ನ ಬೇಡ ಪರಿಸ್ಥಿತಿ ಬಂದಿಲ್ವಾ, ಅಷ್ಟೇ ನೀವು ತಿಳ್ಕೊಬೇಕಾಗುತ್ತೆ. ಚೆನ್ನಾಗಿದ್ದೀವಿ, ಚೆನ್ನಾಗಿ ನಡೀತಾ ಇದೆ, ಮುಂಚೆಗಿಂತ ಈಗೂ ಚೆನ್ನಾಗಿ ನಡೀತಾ ಇದೆ. ಒಂದೇ ಚಿತ್ರಕ್ಕೆ ಸ್ಟಾಪ್ ಮಾಡಿಬಿಟ್ರ ಮನು ಅವರು? ಏನಿಲ್ಲ, ಕೆಲವ್ರು ನಾನು ಹೆಸರು ಹೇಳಕ್ಕೆ ಹೋಗಲ್ಲ, ಕೆಲವ್ರು 5 6 ವರ್ಷ ಆದರೂ ಒಂದೊಂದು ಸಿನಿಮಾ ರಿಲೀಸ್ ಆಗುತ್ತೆ. ಪಾಪ ಅವ್ರನ್ನ ಯಾರು ಕೇಳಲ್ಲ, ನಾವು ಬಡ ಕಲಾವಿದ್ರು ಏನೋ ನಾವು ಅಷ್ಟಾರು ಮಾಡಿದ್ದೀವಲ್ವ. ಈಗ 5 ವರ್ಷ ಅಲ್ಲಿ 10 ವರ್ಷ ಅಲ್ಲಿ 2.5 ಕೋಟಿ ಸಿನಿಮಾಕ್ಕೆ ಮಡೆನೂರು ಮನನೇ ಇರೋ, ಬೇರೆ ಯಾರೂ ಆಗಿಲ್ಲ. ಕೆಲವರೆಲ್ಲ ಊರಲ್ಲೇ ಸೆಟ್ಲ್ ಆಗ್ಬಿಟ್ಟವನೇ ಅನ್ಕೊಂಡ್ರೆ, ನಾವು ಊರಲ್ಲಿ ಸೆಟ್ಲ್ ಆಗೋ ಟೈಮ್ ಬರುತ್ತೆ ಒಂದಲ್ಲ ಒಂದು ದಿವಸ. ಆ ಟೈಮಿಗೆ ಬರ್ತೀನಿ, ಎಲ್ಲಿಗೆ ಹೋಗ್ಬೇಕು, ಊರಿಗೆ ಬರಲೇಬೇಕಲ್ಲ ಯಾವತ್ತಿದ್ದೆ. ಹಂಗಾಗಿ ಊರಿಗೆ ಬಂದಾಗ ನಾವು ಕೆಲಸ ಮಾಡೋದು ಇದ್ದೇ ಇರುತ್ತೆ. ಆದರೆ ಈಗ ಎರಡೂ ಮೇಂಟೈನ್ ಮಾಡ್ಕೊಂಡಿದ್ದೀವಿ. ನಮ್ಮ ತಾಯಿ ಅಜ್ಜಿ ಇದ್ದಾರೆ ಅಲ್ಲಿ, ನನ್ನ ಹೆಂಡತಿ, ನನ್ನ ಮಗಳು, ನಾನು 3 ಜನ. ಹಾಯ್ ಹಲೋ ನಮಸ್ತೆ. ನಮ್ಮೂರ ಟಿವಿ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ನಾನಿವತ್ತು ಕನ್ನಡ ಚಿತ್ರರಂಗದ ಒಬ್ಬ ಚಿತ್ರನಟನ ಪರಿಚಯವನ್ನ ಮಾಡಿಕೊಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಹಾಗಾದ್ರೆ ಅವ್ರು ಯಾರು, ಎಲ್ಲಿ ಇರೋದು, ಆ ಚಿತ್ರನಟ ಯಾರು ಅನ್ನೋ ಕುತೂಹಲ ನಿಮಗಿದ್ರೆ ಈ ಕೂಡಲೇ ನಮ್ಮೂರ ಟಿವಿ ವಾಹಿನಿಗೆ ಸಬ್ಸ್ಕ್ರೈಬರ್ ಆಗಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನಾನಿವತ್ತು ನಮ್ಮ ಹಾಸನದಲ್ಲಿರುವಂತಹ ಮಡೆನೂರು ಮನು, ಕುಲದಲ್ಲಿ ಕೀಳಿ ಯಾವುದೋ ಚಿತ್ರದ ನಾಯಕ ನಟನಾಗಿ ನಟಿಸಿರುವಂತಹ ಮಡೆನೂರು ಮನು ಅವರ ಒಂದು ಸಂದರ್ಶನಕ್ಕೆ ಬಂದಿದ್ದೇನೆ. ಬನ್ನಿ, ಅವರ ತೋಟ, ಅವರ ಕೃಷಿ ಬದುಕು ಮತ್ತು ಅವರ ಒಂದು ಜೀವನ ಶೈಲಿ ಹೇಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಾನಿವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ಛಾಪನ್ನು ಮೂಡಿಸಿಕೊಂಡು ಮಿಂಚುತ್ತಿರುವಂತಹ ಚಿತ್ರನಟ ಮಡೆನೂರು ಮನು ಅವರ ತೋಟಕ್ಕೆ ಭೇಟಿಯನ್ನು ಕೊಟ್ಟಿದ್ದೇನೆ. ಅವರು ಕೂಡ ಇವತ್ತು ಯಾವುದೋ ಒಂದು ಕಾರ್ಯಕ್ರಮದ ನಿಮಿತ್ತ ತಮ್ಮ ಹುಟ್ಟೂರಾದಂತಹ ಹಾಸನಕ್ಕೆ ಭೇಟಿಯನ್ನು ಕೊಟ್ಟಿದ್ದರು. ನಾವು ಕೂಡ ಇವತ್ತು ಯಾವುದೋ ಒಂದು ಕೆಲಸದ ಮೇಲೆ ಹಾಸನಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರನ್ನು ನೋಡಿದೋ ಒಂದು ಸಂದರ್ಶನ ಕೇಳಿದ್ದಕ್ಕೆ ಅವರು ಯಾವುದೇ ರೀತಿಯಾದಂತಹ ಒಂದು ಅಹಂ ತೋರಿಸದೆ ಬನ್ನಿ ಕೊಡ್ತೀನಿ ಅಂತೇಳಿ ನಮಗೋಸ್ಕರ ಅವರು ಒಂದು ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ಕೊಟ್ಟಿದ್ದಾರೆ. ಬನ್ನಿ, ಅವರ ಜೀವನ ಶೈಲಿ ಹೇಗಿದೆ ಮತ್ತು ಚಿತ್ರರಂಗದಲ್ಲಿ ಯಾವ ರೀತಿಯಾದಂತಹ ಒಂದು ಛಾಪನ್ನು ಮೂಡಿಸಬೇಕು ಇನ್ನು ಮುಂದೆ ಅಂತ ಅಂದ್ಕೊಂಡಿದ್ದಾರೆ, ಅದರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಪ್ರಿಯ ವೀಕ್ಷಕರೇ, ಮಡೆನೂರು ಮನು ಅಂದ ಕೂಡಲೇ ನಮಗೆ ನೆನಪಾಗುವಂಥದ್ದು ಅತ್ಯದ್ಭುತ ಹಾಸ್ಯ ನಟ ಅಂತ. ಇವತ್ತಿನ ಯುವ ಪೀಳಿಗೆಗೆ ತಮ್ಮದೇ ಆದಂತಹ ರೀತಿಯಲ್ಲಿ ಆ ಒಂದು ಹಾಸ್ಯದಲ್ಲಿ ಅತಿ ಆಸಕ್ತಿಯನ್ನು ವಹಿಸಿ ಮನರಂಜಿಸುವಂತಹ ಶ್ರೀಮಂತ ನಟ, ಜೊತೆಗೆ ಕುಲದಲ್ಲಿ ಕಿಳಿಯಾವುದೋ ಚಿತ್ರದ ನಾಯಕ ನಟರ ಒಂದು ಪರಿಚಯವನ್ನು ನಾನು ಇವತ್ತು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಬನ್ನಿ, ಅವರನ್ನು ಮಾತಾಡಿಸೋಣ. ಅವರ ಜೀವನ ಶೈಲಿ ಹೇಗಿದೆ, ಮುಂದೆ ಯಾವ ರೀತಿಯಾಗಿ ತಮ್ಮದೇ ಆದಂತಹ ಒಂದು ಜೀವನದಲ್ಲಿ ಚಿತ್ರರಂಗದಲ್ಲಿ ಯಾವ ರೀತಿಯಾದಂತಹ ಒಂದು ಕೊಡುಗೆಯನ್ನು ಕೊಡಬೇಕು ಅಂದ್ಕೊಂಡಿದ್ದಾರೆ, ಅದರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಆರಾಮ ಚೆನ್ನಾಗಿದ್ದೀರಾ? ಸರ್, ನಿಮ್ಮ ಪರಿಚಯ ಇವತ್ತು ನೀವು ಕೊಡ್ತಾ ಇರುವಂತಹ ಅಮೂಲ್ಯ ಒಂದು ಸಮಯ ನಮಗೆ ತುಂಬ ಮುಖ್ಯ ಸರ್. ಮೊದಲನೇದಾಗಿ ಈಗಾಗಲೇ ಕರ್ನಾಟಕದಾದ್ಯಂತ ತಾವು ತುಂಬ ಮಿಂಚ್ತಾ ಇದ್ದೀರಾ. ಸುಮಾರು ವರ್ಷಗಳಿಂದ ತಮ್ಮದೇ ಆದಂಥ ರೀತಿಯಲ್ಲಿ ಹಾಸ್ಯದಲ್ಲಿ ತಮ್ಮದೇ ಆದಂಥ ರೀತಿಯ ಒಂದು ಛಾಪನ್ನು ಮೂಡಿಸ್ಕೊಂಡ್ಬಂದಿದ್ದೀರಾ. ಆದರೂ ಕೂಡ ಕೇಳ್ತಾ ಇದ್ದೀನಿ ಸರ್, ಮೊದಲನೇದಾಗಿ ತಮ್ಮ ಪರಿಚಯ, ಎಲ್ಲಿ ಹುಟ್ಟಿದ್ದು, ಹೆಂಗಿತ್ತು ಜೀವನ ಶೈಲಿ ಅನ್ನೋದ್ರ ಬಗ್ಗೆ. ನಮ್ಮ ಪರಿಚಯ, ನನ್ನ ಹೆಸರು ಮುಂಚೆ ಮನು, ಕಾಮಿಡಿ ಕಿಲಾಡಿಗೆ ಬಂದ ಮೇಲೆ ಮಡೆನೂರು ಮನು. ನಮ್ಮೂರು ಹಾಸನ ಜಿಲ್ಲೆ, ಶಾಂತಿಗ್ರಾಮ ಹೋಬಳಿ, ಹಾಸನ ತಾಲೂಕು, ಮಡೆನೂರು ಗ್ರಾಮ, ಮಡೆನೂರು ಪೋಸ್ಟು. ಸರ್, ಯಾರೇ ಒಬ್ಬರು ಹುಟ್ಟಿದ ಮೇಲೆ ತಾಯಿ ತಂದೆ ಜೊತೆಗೆ ತನ್ನ ಹುಟ್ಟೂರನ್ನು ಕೂಡ ಒಂದು ಇಡೀ ರಾಜ್ಯಕ್ಕೆ ಅಥವಾ ನಮ್ಮ ಜೊತೆ ಸೇರಿಸ್ಕೊಂಡು ಬೆಳೆಸುವಂಥದ್ದು ಒಂದು ತುಂಬ ಒಂದು ಉತ್ತಮವಾದಂಥ ಸಾಧನೆ ಅಂತಲೇ ಹೇಳ್ಬೋದು ಸರ್. ನೀವು ಕೂಡ ಅಂತಹದ್ರಲ್ಲಿ ನಿಮ್ಮ ಊರನ್ನು ಇವತ್ತು ಮಡೆನೂರು ಮನು ಅಂತ ಕೂಡ ನೆನಪಾಗೋದು ಹಾಸನ. ಹೌದು. ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್, ಹೆಂಗಿದೆ ಇಲ್ಲೆಲ್ಲ? ಬರೀ ಮನು ಅಂದರೆ ಯಾರಿಗೂ ಗೊತ್ತಾಗಲ್ಲ, ಮಡೆನೂರು ಅಂದರೆ ಗೊತ್ತಾಗುತ್ತೆ. ಮಡೆನೂರು ಮನು ಅಂದರೆ ಯಾರೂ ಇಲ್ಲ, ಒಬ್ಬರೇ ಇರೋದು. ಹಂಗಾಗಿ ಆ ಹೆಸರು ಲೈಫಲ್ಲಿ ಚೇಂಜ್ ಮಾಡ್ಕೊಳಕ್ಕೂ ಆಗಲ್ಲ. ಹಂಗಾಗಿ ಮಡೆನೂರು ಮನು ಅಂದರೆ ಗೊತ್ತಾಗುತ್ತೆ, ಮನು ಅನ್ನೋರು ಯಾರಿಗೂ ಗೊತ್ತಾಗಲ್ಲ. ನೆಕ್ಸ್ಟ್ ಯಾರೇ ಮಡೆನೂರು ಅಂತ ಇಟ್ಕೊಂಡು ಫಸ್ಟ್ ಬರೋದೇ ಮಡೆನೂರು ಮನು. ಮಡೆನೂರು ಮನು, ಇನ್ನು ಯಾರು 1000 ಹೆಸರು ಇಟ್ಕೊಂಡ್ರು ಅದೇನು ಬ್ರ್ಯಾಂಡೆಡ್ ಆಗಲ್ಲ. ಮಡೆನೂರು ಮನು ಅನ್ನೋದು ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡೆಡ್ ಆಗಿಬಿಟ್ಟಿದೆ. ಆಗಿದೆ. ಸರ್, ಹೆಂಗಿತ್ತು ತಮ್ಮ ಬಾಲ್ಯ ಜೀವನ?
ಕಾಲೇಜ್ ಜೀವನ ಇಲ್ಲೇ ನೋಡಿ, ನಮ್ಮೂರವರೆಲ್ಲ ಬಂದರು. ಈಗ ಇವತ್ತೆಲ್ಲ ಈಗ ಮನೆದಾಗ ಬಂದು ಈಗ ಕಾರ್ಯಕ್ರಮ ಮುಗಿಸ್ಕೊಂಡೇ ಬಂದಿದ್ದು ಹಾಸನದಿಂದ. ಪಾಪ ನಿಮ್ಗೆ ವೆಯ್ಟ್ ಮಾಡಿಸ್ದೆ ಮೊದಲು, ಸಾರಿ ನಿಮಗೆ ಪಾಪ. ಯಾವಾಗ ಬಂದ್ರೆ ಇಲ್ಲಿ ಬರ್ತಾ ಇರ್ತಾರೆ ಆಲ್ಮೋಸ್ಟ್ ನಮ್ಮ ಊರವರು. ತಾವು ಓದಿದ್ದೆಲ್ಲ ಮಡೆನೂರಲ್ಲಿ. ಅದಾದಮೇಲೆ ಸರಪುರದಲ್ಲಿ 1 ವರ್ಷ ಓದಿದೆ, ಶಾಂತಿರಾಮದಲ್ಲಿ 1 ವರ್ಷ ಓದಿದೆ. ಟೋಟಲ್ 9ನೇ ಕ್ಲಾಸ್ ಕಂತ ಓದಿದೆ. ಅದಾದಮೇಲೆ ಹಿಂಗೆ ಸಿನಿಮಾ ಏನೋ ಮಾಡಬೇಕು, ಆರ್ಕೆಸ್ಟ್ರಾಕ್ಕೆ ಹೋಗಬೇಕು, ಒಂದಿಷ್ಟು ಆರ್ಕೆಸ್ಟ್ರಾಯಿಂದ ಜರ್ನಿ, ಆಮೇಲೆ ಜೂನಿಯರ್ ಆರ್ಟಿಸ್ಟಾಗಿ ಹೋಗಿ ಒಂದಿಷ್ಟು ಸಿನಿಮಾ ಜೂನಿಯರ್ ಆರ್ಟಿಸ್ಟಾಗಿ ಮಾಡಿ ಆಮೇಲೆ ಕಾಮಿಡಿ ಕಡೆ ಜರ್ನಿ ಕೊಟ್ಟೆ. ಬಟ್ ಏನೇ ಜರ್ನಿ ಕೊಟ್ಟರು ಕೂಡ ನಾವು ಆರ್ಕೆಸ್ಟ್ರಾದಿಂದ ಬಿಟ್ಟಿಲ್ಲ, ಇವತ್ತು ಬಿಟ್ಟಿಲ್ಲ ಆರ್ಕೆಸ್ಟ್ರಾ. ಎಷ್ಟು ವರ್ಷ ಆಯಿತು ಸರ್ ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡಿ? 15 ವರ್ಷಕ್ಕೆ ಕರೆಕ್ಟಾಗಿ 9ನೇ ಕ್ಲಾಸ್ ಬಿಟ್ಟೋಗಿದ್ದು. ಅಂದರೆ ಇವಾಗ ಎಷ್ಟಾಗೈತೆ ಈಗ ನನಗೀಗ 91, 35 ವರ್ಷ ಆಯಿತು. ಅಂದರೆ ಎಷ್ಟಾಗಿದೆ? 20 ವರ್ಷ ಆಗಿದೆ. ಹೌದು. ನನಗಿನ್ನ ಮ್ಯೂಸಿಕ್ ಏನೋ ಬಂದಿರಲಿಲ್ಲ, ಅಲ್ಲೇ ಇದೆ ಫೋಟೋನಂತೂ. ಅವಾಗೆಲ್ಲ ಮನೇಲಿ ಹೆಂಗೆ ಒಂದು ಆರ್ಕೆಸ್ಟ್ರಾ ಮಾಡ್ಕೊಂಡು ಹೋಗ್ತೀಯ ಸಂದಿರುವೆ ಅಂತರು. ಅವಾಗ ಮನು ಮೆಲೋಡೀಸ್ ಅಂತ ಮಾಡ್ಕೊಂಡಿದ್ದೆ. ಅವಾಗ ಒಂದಿಷ್ಟು ತುಮಕೂರು ಆರ್ಕೆಸ್ಟ್ರಾ, ಬೆಂಗಳೂರು ಆರ್ಕೆಸ್ಟ್ರಾ ಎಲ್ಲ ಕಡೆ ಸೌಂಡ್ ಬಾಕ್ಸ್ ಇಟ್ಕೊಂಡು ಕಾಮಿಡಿ ಮಾಡ್ಕೊಂಡಿದ್ದೆ. ಎಲ್ಲ ಮಾಡ್ಕೊಂಡ್ಮೇಲೆ ಕಾಮಿಡಿ ಕಿಲಾಡಿಗೆ ಹೋದೆ. ಅದಾದಮೇಲೆ ಮಡೆನೂರು ಮನು ಈವೆಂಟ್ಸ್ ಅಂತ ಮಾಡ್ಕೊಂಡೆ. ಈವೆಂಟ್ಸ್ ಅಂತ ಮಾಡ್ಕೊಂಡ್ಮೇಲೆ ಕೆಲವು ಹಳ್ಳಿ ಕಡೆ ಈವೆಂಟ್ಸ್ ಅಂದರೆ ಕೆಲವ್ರಿಗೆ ಗೊತ್ತಿಲ್ಲ ಪಾಪ. ಈವೆಂಟ್ಸ್ ಅಂದರೆ ಏನೋ ಪಾರ್ಟಿನೋ ಏನೋ ಸ್ಟೇಜ್ ಹಾಕೋದು, ಏನೋ ಲೈಟ್ ಏನೋ ಮಾಡೋದು ಅಂತ ಕೆಲವ್ರು ಅಂದ್ಕೊಂಡಿರ್ತಾರೆ. ಅದ್ರಲ್ಲಿ ಈವೆಂಟ್ಸ್ ಅಂದರೆ ಎಲ್ಲ ಆಲ್ರೌಂಡ್ ಕವರ್ ಮಾಡೋವಂಥ ಈವೆಂಟ್ಸ್. ಅದಕ್ಕೆ ಏನು ಮಾಡಿದೆ ಗೊತ್ತಾಗಲ್ಲ ಅಂದ್ಬಿಟ್ಟು ಈಗ ಒಂದು 4 ತಿಂಗಳಿಂದ ಮಡೆನೂರು ಮನು ಈವೆಂಟ್ಸ್ ತೆಗೆದು ಮಡೆನೂರು ಮನು ಮೆಲೋಡೀಸ್ ಆ್ಯಂಡ್ ಈವೆಂಟ್ಸ್ ಮಾಡಿದೆ. ಆಗಿತ್ತಾಗ ಹಳ್ಳಿ ಕಡೆ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಯಿತು, ಇತ್ತಾಗೆ ದೊಡ್ಡ ಈವೆಂಟ್ಸ್ ಸ್ಟಾರ್ಟ್ ಆಯಿತು. ಸರ್, ಈ ಒಂದು ವೃತ್ತಿಗೆ ಬರಬೇಕು ಅಂತ ಯಾಕೆ ಆಯ್ಕೆ ಮಾಡೋದು ಸರ್? ಯಾರಾದರೂ ಇನ್ಸ್ಪೈರ್ ಇದ್ದಾರಾ? ಇಲ್ಲ, ಇದು ನನಗೊಂಥರ ಅದು ಹುಚ್ಚು ಜಾಸ್ತಿ ಅದು ಕಲೆ. ಆರ್ಕೆಸ್ಟ್ರಾ, ಸಿನಿಮಾ, ಕೃಷಿ ಇವೆಲ್ಲ ಸ್ವಲ್ಪ ಜಾಸ್ತಿ ಬದುಕು. ಹಾಗಾಗಿ ನಾವು ಯಾವುದನ್ನು ಒಂದನ್ನೇ ನಾವು ನಂಬ್ಕೊಂಡಿಲ್ಲ. ಒಂದು 3 ವೃತ್ತಿನ ನಂಬ್ಕೊಂಡ್ರೆ ಹೊತ್ತಿಗೆ ನಾವು ಸ್ವಲ್ಪ ಚೆನ್ನಾಗಿದ್ದೀವಿ. ಸರ್, ನೆಕ್ಸ್ಟ್ ಯಾವುದಾದ್ರೂ ಮೂವಿ ಮಾಡ್ಬೇಕಂತ? ಮೂವಿ 2 ಸಿನಿಮಾ ಸದ್ದಿಲ್ದಂಗೆ ಮುಗಿಸಿದ್ವಿ, ಶೂಟಿಂಗು ರಿಲೀಸ್ ಆಗಬೇಕು. ನೇಮ್ ಏನಾದರೂ ಹೇಳ್ಬೋದು ಸರ್? ನೇಮು ಮುತ್ತರಸ ಅಂತ ಒಂದು ವಿಚಾರಣೆ ಅಂತ. 2 ಸಿನಿಮಾನು ರಿಲೀಸಿಗೆ ರೆಡಿ ಇದೆ. ನಿರ್ಮಾಪಕರಿಗೆ ನಾನು ಹೇಳಿದೆ, ಸ್ವಾಮಿ ನಾವು ರಿಲೀಸ್ ಆಗೋ ಗಂಟ ನಾವು ಇದನ್ನು ಫುಲ್ಲು ಬೆಳಗಿನ ಸಾಯಂಕಾಲ ತನಕ ನಾವು ಖಾಲಿ ಕೂತ್ಕೊಳ್ಳೋಕ್ಕಾಗಲ್ಲ. ರಿಲೀಸ್ ಆಗೋ ಗಂಟೆ ಏನಾರು ಮಾಡ್ಕೋಬೋದಾ, ನಮ್ಮ ವೃತ್ತಿ ಒಂದು ಪ್ರವೃತ್ತಿ ಅಂತ ಒಂದು ಸ್ವಲ್ಪ ಕೆಲಸಗಳು ಮಾಡ್ಕೊಂಡಿರ್ತೀವಿ, ಕೃಷಿ ಆರ್ಕೆಸ್ಟ್ರಾ ಅಂತ. ಅದು ಮಾಡ್ಕೋಬೋದಾದ್ರೆ ಅವರು ರಿಲೀಸ್ ಆಗೋದು 1 ತಿಂಗಳಿದ್ದಂಗೆ ಬಿಟ್ಟು ಬರಬೇಕಾಗುತ್ತೆ. ಅದು ಯಾವಾಗ ರಿಲೀಸ್ ಮಾಡ್ತೀವಿ 4-5 ತಿಂಗಳಾಗುತ್ತೆ. ಅಲ್ಲಿವರೆಗೂ ನಿಂದು ಏನಿದೆ ಕೃಷಿ ಆರ್ಕೆಸ್ಟ್ರಾ ಮಾಡ್ತಾಯಿರು ಅಂದರು. ಹಂಗಾಗಿ ನಾನು ಅದ್ರ ಜರ್ನಿ ಸ್ಟಾರ್ಟ್ ಮಾಡಿದೆ. ಸರ್, ಈ ಒಂದು ಚಲನಚಿತ್ರದ ಜೊತೆಗೆ ಕೃಷಿ ಜೀವನಕ್ಕೂ ಕೂಡ ತಾವು ಹೆಚ್ಚಿನದಾಗಿ ಆಸಕ್ತಿಯನ್ನು ವಹಿಸ್ತಾ ಇದ್ದೀರಾ. ಅದೆಲ್ಲ ಏನು ಹೇಳ್ತೀರಿ ಸರ್ ಕೃಷಿ ಬಗ್ಗೆ? ಏನು ಹೇಳ್ತೀರಾ? ಕೆಲವೊಬ್ಬರು ಏನೋ ಒಂದು ಸ್ವಲ್ಪ ಹೆಸರು ಮಾಡಿಬಿಟ್ರೆ ಸಾಕು, ವ್ಯವಸಾಯ ಆರಂಭ, ತಾಯಿ ತಂದೆ ಎಲ್ಲ ಮರ್ತೊಂಡೋಗಿ ಸಿಟಿ ಸೆಟ್ಲ್ ಆಗಿಬಿಡ್ತಾರೆ. ಬಟ್ ನೀವು ಆ ಥರ ಎಲ್ಲ ಮಾಡಿಲ್ಲ, ಅಲ್ಲೂ ನೋಡಿಕೊಂಡು ಇಲ್ಲೂ ನೋಡ್ಕೊತಾ ಇದ್ದೀರಾ. ಕೃಷಿ ಬಗ್ಗೆ ಏನು ಹೇಳ್ತೀರಾ ಸರ್? ಕೃಷಿ ಬಗ್ಗೆ ತುಂಬ ಖುಷಿ ಇದೆ. ಅದು ಲಾಭ ಅನ್ನೋದು ಲಾಭ ಇಲ್ದಲೇ ಯಾರೂ ಮಾಡಲ್ಲ, ಅದೆಲ್ಲ ಸುಳ್ಳು. ಲಾಭ ಇಲ್ದಲೇ ಲಾಭ ಇಟ್ಕೊಂಡೆ ಎಲ್ಲರೂ ಮಾಡೋದು. ಆದರೆ ಏನೋ ಒಂದು ಖುಷಿ ಇರುತ್ತೆ. ಇದ್ರಲ್ಲಿ ನಾವು ಎದ್ದು ಯಾವ ಟೈಮಿಗೆ ಬೇಕಾದ್ರೂ ಹೇಳ್ಬೋದು, ಯಾರು ಕೇಳೋದಿಲ್ಲ. ನಮ್ಮ ಪಾಡಿ ನಾವು ನಾವೇ ರಾಜ, ನಾವೇ ಮಂತ್ರಿ, ಎಲ್ಲ ನಾವೇ ಆಳು, ನಾವೇ ಎಲ್ಲ ಓನರ್, ಎಲ್ಲ ನಾವೇ ಆಗಿರ್ತೀವಿ. ಆಮೇಲೆ ನಮಗೇನಂದರೆ ಒಂದು ಹಸುಗಳೆಲ್ಲ ಇರ್ತವೆ ನಮ್ಮವು. ಈಗೆಲ್ಲ ಖಾಲಿ ಮಾಡಿದ್ದೀವಿ, ಮೊನ್ನೆ ಖಾಲಿಗೆ ಎಲ್ಲ ಈವೆಂಟ್ಗಳು, ಆರ್ಕೆಸ್ಟ್ರಾಗಳು ಆಲ್ಮೋಸ್ಟ್ ಎಲ್ಲ ಕಡೆ ಬುಕ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಇಲ್ಲ. ಟೈಮ್ ಮಾಡಿದಾಗ ಯಾವ್ದಾರ 3 ದಿವಸ ಫ್ರೀ ಇದೆ ಅಂದರೆ ಹೋಗಿ ಒಂದು 5-10 ಹಸುಗಳು ಇಲ್ಲ ಕರುಗಳು, HF ಕರುಗಳು ತಂದು ಒಂದು 3 ದಿವಸಕ್ಕೆ ಸೇಲ್ ಮಾಡಿಬಿಡ್ತೀವಿ. ಅದೊಂದು ಖುಷಿ ಇದೆ. ಒಂದು ಲಾಭ ಅನ್ನೋದಕ್ಕಿಂತ ಇನ್ನೊಂದು ನಮ್ಮ ಹೆಸರಾಗಿ ಒಂದು ಊರಿಗೆ ಹೋಗ್ತಾವಲ್ಲ, ಆಗ ಮಡೆನೂರು ಮನೆಯಿಂದ ತಂದೆ ಅಂತ ಒಂದು ಖುಷಿ ಪಡ್ತಾರೆ. ಇವಾಗ ಅಂತಲ್ಲ, ಅವಾಗಿಂದಲೂ ನಾವು ಸುಮಾರು ಅವಾಗೆಲ್ಲ ಚಿಕ್ಕ ಹಸುಗಳು ಕೊಡ್ತಾಯಿದ್ದೆ. ಇವಾಗ ಸ್ವಲ್ಪ ಹೈಟೆಕಾಗಿ ಒಂದು ಸ್ವಲ್ಪ HF ಈ ಥರದವ್ರು ಕೊಡ್ತಾಯಿದ್ದೆ. ಸರ್, ಸ್ವಲ್ಪ ಏನಾದರೂ ಬೆಳೆದು ಬಿಟ್ರೆ ಸಾಕು, ಎಲ್ಲ ತಮ್ಮ ಇದನ್ನೇ ಮರ್ತು ಬಿಡ್ತಾರೆ ಸರ್. ಅಂಥವ್ರ ಮಧ್ಯೆ ಇಷ್ಟು ಸರಳವಾಗಿ ಜೀವಿಸ್ತಾ ಇದ್ದೀರಲ್ಲ, ಹೆಂಗೆ ಯಾರಾದರೂ ಇನ್ಸ್ಪೈರ್ ಇದ್ದಾರೆ ಇದಕ್ಕೆಲ್ಲ? ಇಲ್ಲ, ಇನ್ಸ್ಪೈರ್ ಅಂದರೆ ಜಗ್ಗಣ್ಣ ಯಾವಾಗಲೂ ಹೇಳ್ತಿರ್ತಾರೆ, ಕಲಾವಿದರಿಗೆ ವೃತ್ತಿ ಪ್ರವೃತ್ತಿ 2 ಇರಬೇಕಂತ. ಇಲ್ಲಾಂದರೆ ಡಿಪ್ರೆಷನ್ಗೆ ಹೋಗಿ ನೇಣಕ್ಕೆ ಅನ್ಸುತ್ತೆ. ಹಂಗಾಗಿ ಒಂದನ್ನು ನಂಬ್ಕೊಂಡು ಕೂತ್ಕೊಂಡ್ರೆ ವಾಟ್ ನೆಕ್ಸ್ಟ್ ಬೆಳಗ್ಗೆ ಎದ್ದು ನಾನು ಹೀರೋ ಆಗ್ಬಿಟ್ಟಿದ್ದೀನಿ, ಏನು ಗುರು ನಾಳೆ ಜನ ನೋಡ್ಬಿಟ್ಟು ತಪ್ಪು ತಿಳ್ಕೊಂಬಿಡ್ತಾರೆ, ಅಯ್ಯೋ ಅಂತ ಮನೆಯೊಳಗೆ ಭಾಳ ಡಿಪ್ರೆಷನ್ಗೆ ಹೋಗ್ಬೇಕಾಗುತ್ತೆ. ಹಂಗಾಗಿ ಯಾರು ನಿಮ್ಮ ಏನು ತಲೆ ಮೇಲೆಲ್ಲ ಹೊಡೆದು ಸಿನಿಮಾ ಮಾಡು, ಸಿನಿಮಾ ಯಾಕೆ ಓಡೋದು, ನೀವು ತೆಗ್ದಿಲ್ಲ, ಯಾಕೆ ರಿಲೀಸ್ ಮಾಡಿಲ್ಲ ಅಂತ ಯಾರು ಬಂದು ನಿಮ್ಗೆ ಸಾಯ್ಸಕ್ಕೆ ಬರಲ್ಲ. ನಿಮ್ಮ ಖುಷಿಗೆ ನಿಮ್ಮ ಕನಸನ್ನ ನನಸು ಮಾಡ್ಕೊಳಕ್ಕೆ ಸಿನಿಮಾ ಮಾಡ್ತೀವಿ. ಜನ ಕಂಟೆಂಟ್ ಚೆನ್ನಾಗಿದ್ದರೆ ಅಪ್ಕೊಂಡು ಮುದ್ದಾಡ್ತಾರೆ. ಅದು ಬಿಟ್ರೆ ನಮ್ಮನ್ನೇನು ಹಿಂಗೆ ಯಾಕೋ ನೀನು ಇರೋದನ್ನ ಯಾಕೆ ಕೃಷಿಗೆ ಹೋದೆ ಅಂತ ಯಾರು ನಮ್ಗೆ ಹೊಡೆಯಕ್ಕೆ ಬರೋಲ್ಲ. ಇರೋದನ್ನು ಯಾಕೆ ಆರ್ಕೆಸ್ಟ್ರಾ ಮಾಡಿದೆ, ಅದು ನಮ್ಮ ಬದುಕು, ನಮ್ಮ ಸ್ವತಂತ್ರ. ಸಿನಿಮಾ ಒಳ್ಳೆ ಕಂಟೆಂಟು ಕತೆ ಇದ್ದರೆ ಖಂಡಿತ ನಾನು ಇನ್ನೂ 2 ಸಿನಿಮಾ 5 ಸಿನಿಮಾ ಮಾಡಿದ್ರು ಓಡ್ತೈತೆ. ಕಂಟೆಂಟ್ ಚೆನ್ನಾಗಿಲ್ಲ ಅಂದರೆ ಯಾರಿಗೂ ಇಲ್ಲ. ನಾವು ಮಾಡ್ತಾ ಇರೋದೇ ಜನಕ್ಕೋಸ್ಕರ ಸಿನಿಮಾ. ಯಾರನ್ನ ಬೇರೆಯವ್ರನ್ನ ಎಲ್ಲರೂ ನಂಬಿಸ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ ನಮಗೆ. ಹಾಗಾಗಿ ಜನ ನಂಬಿ ನಾವು ಸಿನಿಮಾ ಮಾಡ್ತೀವಿ. ಸರ್, ಕುಲದಲ್ಲಿ ಕೇಳಿ ಯಾವುದೋ ಆ ಚಿತ್ರದಿಂದ ತಮ್ಗೆ ಏನಾದರೂ ಅನುಭವ ಆಯ್ತಾ? ಏನು ಕಲ್ತ್ರ ಸರ್ ಸಿನಿಮಾದಲ್ಲಿ? ಅದರಲ್ಲಿ ಅಂದರೆ ವೈಯಕ್ತಿಕವಾಗಿ 3 ವರ್ಷ ನಾವು ಏನು ಕೆಲಸ ಮಾಡಿಲ್ಲ. ಹಂಗೂ ಮಧ್ಯೆ ಆರ್ಕೆಸ್ಟ್ರಾಕ್ಕೆ ಹೋಗಿವೆ. ಪಾಪ ನಿರ್ಮಾಪಕರು ಮನು ಬೇಡ ಇವತ್ತು ಪ್ರಮೋಷನ್ ಐತಿ ಅನ್ನೋರು. ಅವ್ರಿಗೆ ಕಾಣ್ದಂಗೆ ಸುಮ್ಮನೆ ಹೋಗಿ ಒಂದು ಆರ್ಕೆಸ್ಟ್ರಾವನ್ನು ಚಿಕ್ಕ ಪುಟ್ಟ ಮಾಡ್ತಾ ಇದ್ದೀವಿ. ಬಟ್ ಅವ್ರಿಗೆ ಏನಂದರೆ ನಮ್ಮ ಮನನ್ನ ಒಂದು ಈ ಥರ ತೋರಿಸ್ಬೇಕು ಅನ್ನೋದು. ಬಟ್ ನಮಗೇನಂತ ಅಂದರೆ
ವೃತ್ತಿ ಪ್ರವೃತ್ತಿ ಬಿಡಬಾರ್ದು. ಸಿನಿಮಾ ಪಾಡಿಗೆ ಸಿನಿಮಾ ಆಡ್ತಾ ಇರಲಿ, ನಮಗೊಂದು ಪಾರ್ಟ್ ಟೈಮ್ ಅನ್ನೋದು ಯಾವ್ದಾದ್ರು 1-2 ಇರಬೇಕು. ಇದನ್ನೇ ನಂಬ್ಕೊಂಡು ಕೂತ್ಕೊಂಡ್ರೆ ಸತ್ಯವಾಗ್ಲೂ ಮನುಷ್ಯ ಕಷ್ಟ ಆಗುತ್ತೆ. ಇದ್ರಲ್ಲಿ ದುಡ್ಡು ಮಾಡಬೇಕು ಅನ್ನೋರು ನೈವಾಡಿ ಸಿನಿಮಾ ಮಾಡಬೇಡ್ರಿ, ಸಿನಿಮಾಕ್ಕೂ ಬರಬೇಡ್ರಿ. ಸಿನಿಮಾದಲ್ಲಿ ಹೆಸರು ಮಾಡಬೇಕು, ನಮ್ಮ ಕಲೆನ ನಮ್ಮ ಹೆಸರು ಅನ್ನೋದಕ್ಕಿಂತ ನಮ್ಮ ಕನಸನ್ನ ನನಸು ಮಾಡ್ಕೋಬೇಕು, ಕಲೆಯಲ್ಲಿ ನಾವು ಮುಂದುವರಿಬೇಕು ಅನ್ನೋರು ಬರ್ರಿ. ದುಡ್ಡನ್ನ ನಾನು ಚೆನ್ನಾಗಿ ಸೆಟ್ಲ್ ಆಯ್ತೀನಿ ಅನ್ನೋರು ಮನೇಲಿ ದಯಮಾಡಿರ್ರಿ. ಆ ದುಡ್ಡಿನ ಸೆಟ್ಕೊಂಡು ಸಿನಿಮಾಗೆ ಬರಬೇಕು. ಸರ್, ಇವತ್ತಿನ ಪ್ರಸ್ತುತ ಚಿತ್ರರಂಗದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಇವತ್ತು ಏನು ಹೇಳೋದು ಮೇಡಮ್, ಎಲ್ಲ ದೊಡ್ಡವ್ರೆ, ಅವ್ರ ಮುಂದೆ ನಾವೇನು ಹೇಳೋದು, ನಾವೆಲ್ಲ ಈ ಥರ ಇದ್ದೀವಿ. ನಾವೇನು ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಅದೇ ಹೇಳ್ತಾರೆ ಯಂಗ್ಸ್ಟರ್ಸ್ಗೆ ನಿಮ್ಗೆ ಅಂದರೆ ಈಗ ಹೊಸದಾಗಿ ನಾವೇನಾದ್ರು ಚಿತ್ರರಂಗಕ್ಕೆ ಬರಬೇಕು, ಸಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಚಿತ್ರರಂಗ ಆಗಲಿ ಟ್ಯಾಲೆಂಟ್ ಆಗಲಿ ಯಾರ ಮನೆ ಸೊತ್ತು ಅಲ್ಲ, ಅದು ಅವ್ರವ್ರ ವೈಯಕ್ತಿಕವಾಗಿ ಅವ್ರ ಕಲೆ ಮೇಲೆ ಹೋಗುತ್ತೆ ಅಷ್ಟೇ. ಇದರಲ್ಲಿ ದುಡ್ಡು ಬ್ಯಾಕ್ಗ್ರೌಂಡು ಏನೂ ಬರಲ್ಲ. ಟ್ಯಾಲೆಂಟ್ ಇದ್ರಾ ಬದುಕ್ತೀರ, ಟ್ಯಾಲೆಂಟ್ ಇಲ್ವಾ ಮನೆಗೆ ಹೋಗ್ತೀರ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ ಇದರಲ್ಲಿ. ಹಂಗಂತ ಸ್ವಲ್ಪ ದೊಡ್ಡವ್ರುಗಳ ಆಶೀರ್ವಾದ ತಗೊಂಡು ಸ್ವಲ್ಪ ಚೆನ್ನಾಗಿ ಹೋಗ್ಬೇಕು ಅನ್ನೋದು ನಮ್ಮ ಅನಿಸಿಕೆ ಅಷ್ಟೇ. ಸರ್, ಕೆಲವೊಂದಷ್ಟು ರೂಮರ್ಸ್ಗಳು ಬಂದಿತ್ತು ತಮ್ಮ ಬಗ್ಗೆ, ಯಾವೆಲ್ಲ ಕೆಟ್ಟ ಕನಸು ಮೇಡಮ್, ಅದೆಲ್ಲ ನಾವೆಲ್ಲ ಹಣೆಯಲ್ಲಿ ಬರಬೇಕು. ಅದಾಯಿತು. ಹೋದ ವರ್ಷದ ಆಲ್ಮೋಸ್ಟ್ ನೆನಪೇ ಎಲ್ಲ ಮರ್ತ್ಬಿಟ್ಟಿದ್ದೀನಿ. ಈಗ ನನಗೆ ಈಗ ಬಿಟ್ಟರೆ ನೀವು 7:30 ನಾನು ಟೀಮ್ ಕಳಿಸಿದ್ದೀನಿ. ನನ್ನ ಮೈಂಡೆಲ್ಲ ಅಲ್ಲೇ ಐತಿ. ಪಾಪ ಅಲ್ಲಿ ಸೌಂಡ್ ಅವ್ರು ಕಳಿಸಿದ್ದೀನಿ, ಈವೆಂಟ್ ಎಲ್ಲ ಕಳಿಸಿದ್ದೀನಿ. ಎಲ್ಲ ನನ್ನ ಟೀಮ್ ಫುಲ್ ಖುಷಿಯಾಗಿ ಅವ್ರಿಗೆ ಸುಮಾರು ಅವ್ರಿಗೆ ಪಾಪ 6-7 ತಿಂಗಳು ಕೆಲಸ ಇರಲಿಲ್ಲ. ಎಲ್ಲರೂ ಫುಲ್ಲು ನಿಮ್ಮದೇ ಆದಂಥ ಒಂದು ಆರ್ಕೆಸ್ಟ್ರಾ ಮತ್ತು ಮೆಲೋಡಿ ಅವರು ಅಂದರೆ ಬೇರೆ ಕಡೆ ಮಾಡ್ತಾ ಇರ್ತಾರೆ. ಅಂದರೆ ನನ್ನ ತಂಡದಲ್ಲಿ ಒಂಥರ ಖುಷಿ ಇರುತ್ತೆ. ನಾವು ಒಂದು ಸ್ವಲ್ಪ ಪ್ರೋಗ್ರಾಮ್ ಆ ಮಟ್ಟಕ್ಕೆ ಎಲ್ಲರೂ ನಾವು ಫ್ಲಾಪ್ ಮಾಡಿಲ್ಲ. ಎಲ್ಲ ಕಡೆ ಸೂಪರ್ ಹಿಟ್ ಪ್ರೋಗ್ರಾಮೇ ನಾವು ಮಾಡ್ಕೊಳ್ಳೋದು. ಎಲ್ಲೂ ಕ್ಲಿಕ್ ಆಗದಲ್ಲೇ ನಾವು ಪ್ರೋಗ್ರಾಮ್ ಮನೆಗೆ ಬರೋಲ್ಲ. ಒಂದು ಪ್ರೋಗ್ರಾಮ್ ಮಾಡಿದ್ವು ಅಂದರೆ ಅಲ್ಲೇ ಇಮಿಡಿಯೇಟ್ಲಿ 1-2 ಬುಕ್ ಆಗಂಗೆ ನಾವು ಮಾಡೋದು. ಸರ್, ಇದು ಅಡಿಕೆ ತೋಟದ ಕೃಷಿ ಜೊತೆಗೆ ಮೀನು ಕೃಷಿ ಕೂಡ ಮಾಡಿದ್ದೀರಾ. ಅದ್ರ ಬಗ್ಗೆ ಏನಾದರೂ ಇವಾಗ ಎಲ್ಲ ಹೊಸದಾಗಿ ಮೀನು ಕೃಷಿ ಮಾಡೋದಕ್ಕೆ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಾರೆ, ಕೆಲವೊಬ್ರು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನಾದರೂ ಕೆಲವೊಂದಷ್ಟು ಐಡಿಯಾಸ್ ಕೊಡೋದಾದರೆ? ಕೃಷಿ ಚೆನ್ನಾಗಿದೆ ಮೇಡಮ್. ಮೀನು ಬಿಡಬೇಕು. ಗೌರಿ ಮೀನು ಬಿಟ್ಟಿದ್ದೀನಿ ನಾನು, ಒಂದು 5,000 ಬಿಟ್ಟಿದ್ದೀನಿ. ಅದರಲ್ಲಿ ಒಂದು 1,000 ಡೆತ್ ಆದರೂ ಕೂಡ ಒಂದು 4,000 3,000 ಅಂತೂ ಉಳಿತದೆ. ಈಗೆಲ್ಲ 80 ರೂಪಾಯಿ 90 ರೂಪಾಯಿ ಕೆಜಿ ಇದೆ ಮೀನು. 10 ತಿಂಗಳು ಮೇಲೆ ಬರೋದು ಮೀನು. ಎಲ್ಲ 6 ತಿಂಗಳು 7 ತಿಂಗಳು ಅಂತಾರೆ. ಗೌರಿ ಮೀನೆಲ್ಲ 10 ತಿಂಗಳು ಬೇಕು 1 kg ಮೇಲೆ ಬರಬೇಕು. ಇನ್ನು 1 ಲಕ್ಷ ಚಿಲ್ಲರೆನೋ ಇದಕ್ಕೆ ಸಬ್ಸಿಡಿ ಐತಿ. ಮೆಸ್ಸು, ಟಾರ್ಪಲ್ಲು, ಮೋಟ್ರು, ಆಮೇಲೆ ಕೃಷಿ ಹೊಂಡ ಹೊಡಿಯೋಕ್ಕೆ ಇಟಾಜಿ, ಟ್ಯಾಕ್ಟ್ರು ಎಲ್ಲ ಸೇರಿದರೆ ಒಂದು 80,000 ಖರ್ಚು ಬರುತ್ತೆ. ಇನ್ನು 20,000 ಉಳಿಯುತ್ತೆ. ಕೃಷಿ ಹೊಂಡ ಪಡೆ ಕೃಷಿ ಹೊಂಡ ಉಳಿಯುತ್ತೆ. ಆಮೇಲೆ ಜಮೀನಿಗೆ ಸುಮಾರು ಎಷ್ಟೋ ಲೋಡ್ ಮಣ್ಣು, 100 ಲೋಡ್ ಮಣ್ಣುಗಳು ಮಣ್ಣು ಸಿಕ್ಕಾಬಿಟ್ಟೆ ತುಂಬಿಸೋಗಿದ್ದೀನಿ. ಎಲ್ಲ ಇತ್ತಿದ್ದೆಲ್ಲ ತೋಟ ಎಲ್ಲ ಹೊಡಿಸಿದ್ದೀನಿ. ವಾರಕ್ಕೆ 1-2 ಸತಿ ಬಂದರೆ ತುಂಬ ಹ್ಯಾಪಿಯಾಗಿ ಖುಷಿಯಾಗಿದ್ದು. ನನಗೆ ಆ್ಯಕ್ಚುಲಿ ಇಲ್ಲಿ ಅರಸೀಕೆರೆ, ಸಕಲೇಶ್ಪುರ, ತಿಪ್ಟೂರು, ಈ ಉಳಿಯಾರು, ಹಾಸನ, ತುಮಕೂರು ಈ ಸೈಡೇ ನನಗೆ ಜಾಸ್ತಿ ಕಾರ್ಯಕ್ರಮ. ಮಂಡ್ಯ, ನಂಜನಗೂಡು ಈ ಥರದಲ್ಲಿ ಜಾಸ್ತಿ ಸಿಗ್ತವೆ. ಹಂಗೆ ಈ ಕಡೆ ಯಾವುದೇ ಸರೌಂಡಿಂಗ್ ಬಂದರೂ ಇಲ್ಲಿ ಬಂದು 2 ದಿವಸ ಆಲ್ಟಿಯಾಗಿ ಶಾಂತಿಯಿಂದ ನೆಮ್ಮದಿಗೆ ಹೋಗಿ ಕೆಲಸ ಎಲ್ಲ ಮಾಡಿಕೊಟ್ಟು ನಮ್ಮ ಅಜ್ಜಿ ತಾಯಿ ಇಬ್ಬರು ಇರ್ತಾರೆ. ನಾನು ನನ್ನ ಹೆಂಡತಿ ಮಗು ಬೆಂಗಳೂರಲ್ಲಿ ನಾಗರಬಾವಿಲಿ ಇರೋದು. ಕೆಲವರೆಲ್ಲ ಊರಲ್ಲೇ ಸೆಟ್ ಆಗ್ಬಿಟ್ಟವನು ಅನ್ಕೊಂಡಾರೆ. ನಾವು ಊರಲ್ಲಿ ಸೆಟ್ಲ್ ಆಗೋ ಟೈಮ್ ಬರುತ್ತೆ ಒಂದಲ್ಲ ಒಂದು ದಿವಸ. ಆ ಟೈಮಿಗೆ ಬರ್ತೀನಿ. ಎಲ್ಲಿ ಹೋಗ್ಬೇಕು, ಊರಿಗೆ ಬರಲೇಬೇಕಲ್ಲ ಯಾವತ್ತಿದ್ದೇವೆ. ಹಂಗಾಗಿ ಊರಿಗೆ ಬಂದಾಗ ನಾವು ಕೆಲಸ ಮಾಡೋದು ಇದ್ದೇ ಇರುತ್ತೆ. ಆದರೆ ಈಗ 2 ಮೇಂಟೈನ್ ಮಾಡ್ಕೊಂಡಿದ್ದೀನಿ. ನಮ್ಮ ತಾಯಿ ಅಜ್ಜಿ ಇದ್ದಾರೆ ಅಲ್ಲಿ, ನನ್ನ ಹೆಂಡತಿ, ನನ್ನ ಮಗಳು, ನಾನು 3 ಜನ. ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಒಂದು ಕಡೆ ಸೈಲೆಂಟ್ ಆಗಿದ್ದೀರಾ ಅನ್ನೋಂಥದ್ದು? ಇಲ್ಲ ಮೇಡಮ್, ಸೈಲೆಂಟ್ ಏನಿಲ್ಲ. ಹೊಟ್ಟೆಪಾಡು ಚೆನ್ನಾಗಿ ನಡೀತೈತಲ್ಲ. ಮೇನ್ ಹೇಳ, ನೀವು ಸೈಲೆಂಟ್ ಆಗಿರಿ ವೈಲೆಂಟ್ ಆಗಿರಿ ಬೇಕಾಗಿಲ್ಲ. ಜೀವನದಲ್ಲಿ ನೀವು ಚೆನ್ನಾಗಿದ್ದೀರಾ, ಒಬ್ರನ್ನ ಬೇಡ ಪರಿಸ್ಥಿತಿ ಬಂದಿಲ್ವಾ, ಅಷ್ಟೇ ನೀವು ತಿಳ್ಕೊಬೇಕಾಗುತ್ತೆ. ಚೆನ್ನಾಗಿದ್ದೀವಿ, ಚೆನ್ನಾಗಿ ನಡೀತಾ ಇದೆ. ಮುಂಚೆಗಿಂತ ಈಗೂ ಚೆನ್ನಾಗಿ ನಡೀತಾ ಇದೆ. ಒಂದೇ ಚಿತ್ರಕ್ಕೆ ಸ್ಟಾಪ್ ಮಾಡಿಬಿಟ್ರ ಮನು ಅವರು? ಏನಿಲ್ಲ, ಕೆಲವ್ರು ನಾನು ಹೆಸರು ಹೇಳಕ್ಕೆ ಹೋಗಲ್ಲ. ಕೆಲವ್ರು 5-6 ವರ್ಷ ಆದರೂ ಒಂದೊಂದು ಸಿನಿಮಾ ರಿಲೀಸ್ ಆಗುತ್ತೆ. ಪಾಪ ಅವ್ರನ್ನ ಯಾರು ಕೇಳಲ್ಲ. ನಾವು ಬಡ ಕಲಾವಿದ್ರು ಏನೋ ನಾವು ಅಷ್ಟಾರು ಮಾಡಿದ್ದೀವಲ್ವ. ಈಗ 5 ವರ್ಷ ಅಲ್ಲಿ 10 ವರ್ಷ ಅಲ್ಲಿ 2.5 ಕೋಟಿ ಸಿನಿಮಾಕ್ಕೆ ಮಡೆನೂರು ಮನನೇ ಇರೋ, ಬೇರೆ ಯಾರೂ ಆಗಿಲ್ಲ. ಓಕೆನಾ? ಬೇರೆ ಯಾರನ್ನ ತಂದು ಕೂಸಕ್ಕಾಗತ್ತಾ? ಕುಲದಲ್ಲಿ ಕೀಳೋದಕ್ಕೆ ಮನನ್ನು ತೆಗೆದಾಕ್ಬಿಟ್ಟು ಅವ್ನು 4 ಈಗ ಅನ್ನೋಕ್ಕಾಗುತ್ತಾ? ಅದು ರಿಲೀಸ್ ಆಗೋಯ್ತು ಸಿನಿಮಾ. ಈಗ 2 ಸಿನಿಮಾ ರಿಲೀಸ್ ಆಗಬೇಕು. ನಮ್ಗೆ ಎಷ್ಟೈತೆ ಆಸ್ಕೆ ಅಷ್ಟೈತೆ ಕಾಲು ಚಾಚಬೇಕು. ನಮ್ಮ ಮಡೆನೂರು ಮನೆಗೆ 5 ಕೋಟಿ ಹಾಕಿರ್ ಬರುತ್ತೆ, 10 ಕೋಟಿ ಹಾಕಿರ್ ಬರುತ್ತೆ ಅಂದ್ಬಿಟ್ಟು ಪ್ರೊಡ್ಯೂಸರ್ ಮನೆ ಹಾಳು ಮಾಡೋ ಹೀರೋ ನಾನಲ್ಲ. ಅವರಿಗೆ ಎಷ್ಟು ಬೇಕು ನನಗೆ, ನಾನು ನೋಡಿ ಸ್ವಾಮಿ ನನಗೆ 50 ಲಕ್ಷ 60 ಲಕ್ಷ ಇಲ್ಲ 1 ಕೋಟಿ ಇಷ್ಟು ಹಾಕಿ ನಾನು ಬರ್ಬೋದು. ಹಂಗಂದ್ಬಿಟ್ಟು ಮನುಗೆ ಸರಿಯಾಗಿ ಹಾಕಿ ದುಡ್ಡು ಬಂದ್ಬಿಡುತ್ತೆ ಅಂತ ನಾನು ಸುಮ್ಮನೆ ಹಾಕ್ಸಿ ಪಾಪ ಅವ್ರ ಮನೆ ಹಾಳ್ಬಿಡುತ್ತೆ. ಎಷ್ಟು ಬೇಕು ಅಷ್ಟೇ ಹಾಕ್ಸ್ತೀನಿ. ಇಲ್ಲ ಆಗಲಿಲ್ವಾ ಸ್ವಾಮಿ ಬರೋಲ್ಲ, ನಮ್ಮ ಹಾಕಿರೋ ಅಷ್ಟೊಂದು ದುಡ್ಡು ಬರೋಲ್ಲ, ನಮಗೆ ಎಷ್ಟು ಬೇಕು ಅಷ್ಟು ಹಾಕಿ ಅಂತಲೇ ನಾನು ಹೇಳ್ತೀನಿ. ಈಗ ದೊಡ್ಡ ದೊಡ್ಡ ಸ್ಟಾರ್ ಆದರೆ ಎಷ್ಟು ಕೋಟಿ ಹಾಕಿದರೂ ಬರುತ್ತೆ. ನಮ್ಮಂಥವ್ರಿಗೆ ಎಷ್ಟು ಹಾಕ್ಬೇಕು ಅಷ್ಟೇ ಹೊಸಬ್ರು. ಸರ್, ಮುಂದೆ ಏನು ಫ್ಯೂಚರ್ ಪ್ಲಾನ್ ಸರ್? ಮುಂದೆ ಫ್ಯೂಚರ್ ಸಿನಿಮಾ ಮಾಮೂಲಿ ವರ್ಷಕ್ಕೆ 2 ವರ್ಷಕ್ಕೆ ಒಂದೊಂದು ಸಿನಿಮಾಗಳು ಮಾಡ್ಕೊಂಡು ಹೋಗ್ತೀನಿ. ಜನಗಳು ನಂಬಿದ್ದೀನಿ, ಚಿತ್ರರಂಗ ನಂಬಿದ್ದೀನಿ. ಅಲ್ಲೂ ಕೆಲವರೆಲ್ಲ ದೊಡ್ಡವ್ರನ್ನ ನಂಬಿದ್ದೀನಿ. ಸುಮಾರು ಜನ ಸಪೋರ್ಟ್ ಮಾಡ್ಯಾರೆ. ಅವರೆಲ್ಲರೂ ನಂಬಿದ್ದೀನಿ. ಅವ್ರ ಹೆಸರುಗಳು ಹೇಳ್ಬಾರ್ದು, ಒಬ್ರು ಹೇಳಿದ್ರು ಒಬ್ರಿಗೆ ಇದಾಗ್ಬಿಡುತ್ತೆ. ಎಲ್ಲರೂ ಸಪೋರ್ಟ್ ಮಾಡ್ಯಾರೆ. ಫ್ಯೂಚರಲ್ಲಿ ಕೃಷಿ ಏನಿದೆ ಅದು ಹಂಗೆ ಮುಂದುವರಿಯುತ್ತೆ. ನಂದು ಏನಿದೆ ಆರ್ಕೆಸ್ಟ್ರಾ ಅದು ಹಂಗೆ ಮುಂದುವರಿಯುತ್ತೆ. ಸಿನಿಮಾ ವರ್ಷಕ್ಕೋ ಇಲ್ಲ 2 ವರ್ಷಕ್ಕೋ ಒಂದೊಂದು ಏನೋ ಒಂದು ಮೀಡಿಯಮಾಗಿ ಮಾಡ್ಕೊಂಡು ಹೋಗ್ತೀನಿ. ಆ ಮಟ್ಟಕ್ಕೆಲ್ಲ ಅಲೆ ಎಬ್ರಿಸಿ ದುಡ್ಡೆಲ್ಲ ವೇಸ್ಟ್ ಮಾಡ್ಸೋಕ್ಕಂತೂ ಹೋಗಲ್ಲ ಪ್ರೊಡ್ಯೂಸರ್ ಅಂತ. ಇನ್ಮೇಲೆ
ಚಿಕ್ಕದಾಗಿ ನನಗೆ ಎಷ್ಟು ಬೇಕೋ ರಿಕವರಿ ಆಗೋಷ್ಟು ದುಡ್ಡು ಹಾಕ್ಸ್ತೀನಿ, ಸಿನಿಮಾ ಮಾಡ್ಕೊಂಡು. ಸರ್, ಇವತ್ತಿನ ಯಂಗ್ಸ್ಟರ್ಸ್ಗೆ ಏನಾದರೂ ಹೇಳೋದಾದರೆ ನಿಮ್ಮ ಜೀವನದ ಅನುಭವದಲ್ಲಿ? ಯಾರೇ ಹೀರೋ ಆಗಬೇಕು, ಏನೇ ಇದಾಗಬೇಕು ಅಂದ್ರೂ ಒಂದು ಯಾವ್ದಾರು ಒಂದು ಸೈಡ್ ಬಿಸ್ನೆಸ್ ಇಟ್ಕೊಂಡು ಮಾಡಿದರೆ ತುಂಬ ಒಳ್ಳೆಯದು. ಒಂದನ್ನೇ ನಂಬ್ಕೊಂಡ್ರೆ ತುಂಬ ಕಷ್ಟ ಆಯಿತು. ಸರ್, ಕೃಷಿ ಜೀವನ ಸ್ಟಾರ್ ಆದರೆ ಏನೂ ಆಗಲ್ಲ. ಸ್ಟಾರ್ ಆದರೆ ಅವ್ರದ್ದು ಏನೂ ತೊಂದರೆ ಇರಲ್ಲ. ಅವ್ರದ್ದು ಹಾಕಿದರೆ ದುಡ್ಡು ರಿಕವರಿ ಆಗೇ ಆಗುತ್ತೆ. ಬಟ್ ನಮ್ಮಂಥವ್ರದ್ದು ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಹೆಂಗೆ ಬೇಕು ಹಂಗೆ ನಾವು ಬದುಕೋದು. ಸರ್, ಕೃಷಿ ಜೀವನಕ್ಕೆ ಖುಷಿಗ? ಕೃಷಿ ಜೀವನಕ್ಕೆ ಖುಷಿಗ? ಜೀವನಕ್ಕೆ ನನ್ನ ಜೀವನಕ್ಕೆ ತುಂಬ ಇಷ್ಟ ಇದೆ. ನಾನು ಯಾವತ್ತೂ ಲಾಸ್ ಅಂತೂ ಮಾಡ್ಕೊಂಡಿಲ್ಲ, ಎಲ್ಲ ಚೆನ್ನಾಗೇ ಇದ್ದೀನಿ. ನಾನು ತಿಂಗಳಿಗೆ ಇಷ್ಟು ಅಂತ ನಾನು ಎತ್ತಿ ಇರ್ತೀನಿ. ಅದು ತಲೆ ಕೆಡಿಸ್ಕೊಂಡು ನಾನು ಸುಮ್ಮನೆ ಹಾಸನದಲ್ಲಿ ನನಗೆ ಖರ್ಚಿಗೆ ದುಡ್ಡಿಲ್ಲ ಅಂದರೆ ಯಾರನ್ನೂ ಕೇಳೋಕ್ಕಾಗಲ್ಲ. ಸುಮ್ಮನೆ ಚಂದ್ರಾಪುರದಿಂದ ಹಾಸನಕ್ಕೆ ಬರಬೇಕಾದ್ರೆ ಸುಮ್ಮನೆ ಏನಾರು ನಮ್ಮ ಶನಿವಾರ ಸಂತೆ ನಡೀತಿದ್ರೆ ಸುಮ್ಮನೆ ಸೈಲೆಂಟಾಗಿ ಒಂದು ಮಾಸ್ಕ್ ಹಾಕೊಂಡ್ಬಿಟ್ಟು ಒಂದು ಹೊಸ ಹಿಂಗೆ ತಗೊಂಡು ಹಿಂಗೆ ಮಾರ್ಬಿಟ್ಟು ಒಂದು 3 ಸಲ ತಗೊಂಡ್ಬಿಡ್ತೀನಿ. ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಓ, ದಳ್ಳಾಳಿ ವ್ಯಾಪಾರ ಕೂಡ ಮಾಡ್ತಾರೆ ಮನೋರು? ದಳ್ಳಾಳಿ ಅಂದರೆ ಅದೇ ಥರದಲ್ಲ, ನಾನು ಸಾಕ್ತೀನಿ. ನಾನು ಹಂಗಂತ ರೈತರು ಬೋರ್ಡ್ ಹಾಕೊಂಡು ಎಲ್ಲೂ ನಾನು ಬಿಲ್ಡಪ್ ತಗೊಂಡು ನಾನು ಹೋಗಲ್ಲ. ಕೆಲಸ ಮಾಡ್ಬೇಕಾ ಮಾಡ್ತೀನಿ, ಹೊಲ ಉಳ್ಬೇಕಾ ಉಳ್ತೀನಿ, ಹಾಳಾಗಿ ಕೆಲಸ ಮಾಡ್ತೀನಿ, ಎಲ್ಲಾಗೂ ಮಾಡ್ತೀನಿ. ನಾನು ಬಿಲ್ಡಪ್ ಎಲ್ಲ 4 ಜನ 5 ಜನ ಹಾಕಿಲ್ಲ ಸೀನಿಲ್ಲ. ನೆಕ್ಸ್ಟ್ ಏನು ಪ್ಲಾನ್ ಇದೆ ಸರ್? ನೆಕ್ಸ್ಟ್ ಇಷ್ಟೇ, ಸಿನಿಮಾ, ಆರ್ಕೆಸ್ಟ್ರಾ, ಕೃಷಿ, ಈ 3ರಲ್ಲೂ ಜರ್ನಿ ಚೆನ್ನಾಗಿ ಹೋಗುತ್ತೆ. ನಾನೇನಂದರೆ ಇದೆಲ್ಲ 3 ಜನ ಹೋಗ್ಬೇಕು ಅಂದರೆ ಸ್ವಲ್ಪ ತಗ್ಗಿ ನಡಿಬೇಕು ಅಷ್ಟೇ. ಇದೊಂದು ಅರ್ಥ ಮಾಡ್ತೀನಿ. ಸರ್, ಆರ್ಕೆಸ್ಟ್ರಾ ಮತ್ತು ಈವೆಂಟ್ಸ್ ಬಗ್ಗೆ ಹೇಳೋದಾದರೆ ಏನು ಮೊದಲೇ ಬುಕ್ಕಿಂಗ್ ಮಾಡ್ಕೋಬೇಕಾ? ಮಾಡಿರ್ತಾರೆ. ಅಲ್ಲ, ಮೇಗಂಟು ಆಗಿದ್ದಾವೆ. ಮೇಗಂಟನೇ ನಮ್ಮದು ಅಲ್ಲೊಂದು ಆಫೀಸ್ ಮಾಡಿದ್ದೀನಿ, ಇಲ್ಲೂ ಒಂದಿದೆ ಮೇಲ್ಗಡೆ. 2 ಫೋನ್ಗಳು ಬರ್ತಾಯಿರ್ತವೆ, 2 ನಂಬರ್ ಹಾಕಿದ್ದೀವಿ. ಅದನ್ನ ನಮ್ಮ ಟೀಮ್ ಹುಡುಗರು ರಿಸೀವ್ ಮಾಡ್ತಾರೆ. ಕೆಲವು ನಾನೇ ಮಾಡ್ತೀನಿ. ರಿಸೀವ್ ಮಾಡಿದಾಗ ಮೇ ತಿಂಗಳ ಗಂಟನೂ ಆಗಿದೆ ಬುಕ್. ತಲೆನೋವೇನಿಲ್ಲ. ಮ್ಯಾರೇಜ್ಗಳೆಲ್ಲ ಸುಮಾರು ಹೋಗ್ತವೆ. ಕೆಲವೆಲ್ಲ ಲೈವ್ ಇನ್ಸ್ಟ್ರೂಮೆಂಟ್ ಇದ್ದಾಗ ನಾನು ಹೋಗ್ತೀನಿ ಆ್ಯಂಕರಿಂಗ್ಗೆ. ಚಿಕ್ಕ ಪುಟ್ಟದಿದ್ದಾಗ ನಮ್ಮ ಟೀಮ್ ಕಳಿಸ್ಬೋದು. ಸರ್, ಅಡಿಕೆ ತೋಟ ಕಟ್ಟಿ ಎಷ್ಟು ವರ್ಷ ಆಯಿತು ಸರ್? ಇದು 3.5 ವರ್ಷ. ಇನ್ನೇ ನೆಕ್ಸ್ಟ್ ಇಯರ್ ಫಸಲು ಬರುತ್ತೆ? ಅದೇ ಒಮ್ಮೆಲೆ ಹೊಡೆದೈತೆ ನೋಡಿ. ಇದು ಕ್ಲೀನ್ ಮಾಡಿಸ್ಬೇಕು. ಕ್ಲೀನ್ ಮಾಡಿಸಿದ್ರೆ ಬೇರೆಲ್ಲ ಬಿಸಿಲಿಗೆ ಒಣಗುತ್ತೆ ಅಂದ್ಬಿಟ್ಟು ನಾನು ಮಾಡಿಸಿಲ್ಲ.